ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ನೋಡಿ, ಸ್ವಲ್ಪ ಒಂದು ಚಿಕ್ಕ ಬಟ್ಟೆಯನ್ನು ಯೂಸ್ ಮಾಡಿಕೊಂಡು ನಾನು ನಿಮ್ಮೆಲ್ರಿಗೂ ಕೂಡ ಉಪಯುಕ್ತವಾಗಿರುವಂತಹ ಟಿಪ್ಸನ್ನು ತೊಗೊಬಂದಿದ್ದೀನಿ. ನೀವು ನೋಡ್ತಾ ಇರ್ಬೋದು, ನಾನಿಲ್ಲಿ ಒಂದು ಹಳೆಯದಾದಂತಹ ಇಲ್ಲಿ ಡ್ರೆಸ್ಸನ್ನು ತೊಗೊಂಡಿದ್ದೀನಿ. ನೋಡಿ, ಈ ರೀತಿ ಬಟ್ಟೆ ಇದೆಯಲ್ವಾ, ಇದು ಹಳೇದಾಗಿದೆ ಅಥವಾ ಹರಿದೋಗಿದೆ ಅಥವಾ ಬಣ್ಣ ಏನಾದರೂ ಮಾಸೋಗಿದೆ ಅಂತ ಹೇಳಿ ನಾವು ಏನು ಮಾಡ್ತೀವಿ, ಬಿಟ್ಬಿಡ್ತೀವಿ. ಕೆಲವೊಂದು ಸರಿ ಅವುಗಳನ್ನು ಎದಕ್ಕಾದ್ರು ಯೂಸ್ ಮಾಡ್ತೀವಿ, ಇಲ್ಲ ಅಂದರೆ ಹಾಗೆ ಇಟ್ಬಿಟ್ಟು ಅದನ್ನು ಮನೆಯಲ್ಲಿ ಸ್ಪೇಸ್ ಕೂಡ ಜಾಸ್ತಿ ನಾವು ಹಾಳು ಮಾಡ್ತೀವಿ. ಹಾಗಾಗಿ ಆ ರೀತಿ ಮಾಡ್ದೇ ನಾನು ತಿಳಿಸ್ಕೊಡ್ತಿರೋ ಟಿಪ್ಸ್ಗಳನ್ನು ನೀವು ಫಾಲೋ ಮಾಡಿದರೆ ನಿಮ್ಮನೇಲಿರುವಂತಹ ಹಳೆ ಬಟ್ಟೆಗಳು ಕೂಡ ಖಾಲಿ ಆಗುತ್ತೆ. ನೋಡಿ, ಈ ರೀತಿ ನಾನು ಬಟ್ಟೆನ ತೊಗೊಂಡ್ಬಿಟ್ಟು ಇದರಲ್ಲಿ ನನಗೆ ಇಷ್ಟು ಬೇಕಾಗಲ್ಲ, ಕೇವಲ ಸ್ವಲ್ಪ ಬಟ್ಟೆ ಇದ್ದರೆ ಸಾಕು. ನೋಡಿ, ಈಗ ನಾನು ಇದರಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು, ಇವಾಗ ವಿಡಿಯೋ ನೋಡ್ತಿದ್ರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಹಾಗೆಯೇ ಎಲ್ರಿಗೂ ಕೂಡ ಯೂಸ್ ಆಗುವಂತಹ ಟಿಪ್ಸ್ ಅಂತಲೇ ಹೇಳಬಹುದು. ವಿಡಿಯೋ ಇಷ್ಟ ಆದರೆ ನೀವು ಮರೀದೇನೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಕೂಡ ಶೇರ್ ಮಾಡಿ. ನೋಡಿ, ಇದರಲ್ಲಿ ಈಗ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಬಟ್ಟೆಗೆ ಈ ಥರ ನೀಟಾಗಿ ಫಸ್ಟು ಹಾಸ್ಕೊಂಡ್ಬಿಟ್ಟು ನಾನು ನೋಡ್ತಿರ್ಬೋದು, ಈಗ ಇಷ್ಟು ಮಾತ್ರ ಬಟ್ಟೆ ಬೇಕಾಗುತ್ತೆ ನನಗೆ. ಇದೇನು ಕಟ್ ಮಾಡ್ತಿದ್ದೀನಲ್ಲ, ಇಷ್ಟು ಮಾತ್ರ ನಾನು ತಗೊಂಡು ಈಗ ನಿಮಗೆ ಸ್ಟಿಚ್ ಮಾಡಿಬಿಟ್ಟು ತೋರಿಸ್ತೀನಿ ಇದೇನಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿ. ನೋಡಿ, ಇಷ್ಟು ಮಾತ್ರ ಬಟ್ಟೆ ತೊಗೊಂಡಿದ್ದೀವಿ. ಈಗ ಇದಕ್ಕೆ ನಾವೇನು ಮಾಡಬೇಕು, ಫಸ್ಟ್ ಈ ಬಟ್ಟೆನ ಉಲ್ಟಾ ಮಾಡ್ಕೊಳ್ಳಿ. ಬಟ್ಟೆನ ಉಲ್ಟಾ ಮಾಡಿಕೊಂಡು ನಂತರ ಸೈಡಿಗೆ ನೀವು ಹೊಲಿಗೆನ ಹಾಕ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿ ನಾವು ಎರಡು ಪದರಾಗಿ ಈಗ ನಾವು ಬಟ್ಟೆನ ಮಡಚಿ ಇಟ್ಕೊಂಡಿದ್ದೀವಲ್ವಾ. ಈಗ ನೀವೇನು ಮಾಡಿ, ಇದನ್ನು ಉಲ್ಟಾ ಮಾಡಿಕೊಂಡು ಈ ಬಟ್ಟೆನ ಫಸ್ಟು ನೀವೇನು ಮಾಡಬೇಕು, ಉಲ್ಟಾ ಮಾಡಬೇಕು. ನಂತರ ಸೈಡಿಗೆ ನೀವು ಸ್ಟಿಚ್ಚನ್ನು ಮಾಡ್ಕೊಳ್ಬೇಕಾಗತ್ತೆ. ಸೈಡಿಗೆ ಸ್ಟಿಚ್ ಮಾಡಿಬಿಟ್ಟು ಇಲ್ಲಿ ಮತ್ತು ಈ ಸೈಡ್ ಎರಡೂ ಬದಿಯಲ್ಲೂ ಕೂಡ ಸ್ಟಿಚ್ ಮಾಡಿ ನಂತರ ಮೇಲ್ಗಡೆ ಹೀಗೆ ಮಡಚಿಬಿಟ್ಟು ನೀವು ಹೊಲಿಗೆನ ಹಾಕ್ಕೊಳ್ಬೇಕಾಗತ್ತೆ. ನೋಡಿ, ಈಗ ಯಾವುದೇ ಕಾರಣಕ್ಕೂ ಹೀಗೆ ನೀವು ಸ್ಟಿಚ್ಚನ್ನು ಮಾಡಬೇಡಿ, ಉಲ್ಟಾ ಮಾಡಿಕೊಂಡು ನೀವು ಸ್ಟಿಚ್ಚನ್ನು ಮಾಡಬೇಕಾಗತ್ತೆ. ನೋಡಿ, ನಾನು ಇದಿಷ್ಟನ್ನು ಕೂಡ ಸ್ಟಿಚ್ ಮಾಡ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ. ಸ್ಟಿಚ್ ಮಾಡೋದನ್ನು ತೋರಿಸಿದ್ರೆ ತುಂಬ ಲೆಂತಿ ವಿಡಿಯೋ ಆಗುತ್ತೆ, ಸೊ ಹಾಗಾಗಿ ಮಾಡ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ. ನೋಡಿ, ಈ ರೀತಿ ಮಡಚ್ಕೊಂಡು ಇಲ್ಲಿ ಹಾಗೆಯೇ ಎರಡೂ ಬದಿಯಲ್ಲೂ ಕೂಡ ಮಡಚ್ಕೊಂಡು ಹಾಗೆ ಆ ಸೈಡ್ ಈ ಸೈಡ್ ಎರಡೂ ಬದಿಯಲ್ಲೂ ಕೂಡ ಹೊಲಿಗೆ ಹಾಕ್ಕೊಂಡು ಬರ್ತೀನಿ. ನೀವು ನೋಡ್ತಿರ್ಬೋದು, ಈಗ ಆಲ್ರೆಡಿ ನಾನು ಈ ರೀತಿ ಮಡಚ್ಕೊಂಡು ಹೊಲಿಗೆನ ಹಾಕ್ಕೊಂಡು ಬಂದಿದ್ದೀನಿ ಸೈಡಿಗೆ. ಹಾಗೆ ಮೇಲ್ಗಡೆ ಸ್ವಲ್ಪ ಮಡಚಿಬಿಟ್ಟು ಅದನ್ನು ಹೊಲಿಗೆನ ಹಾಕ್ಕೊಂಡಿದ್ದೀನಿ. ಈಗ ಇದು ಉಲ್ಟಾ ಆಗಿದೆಯಲ್ವಾ, ಇದನ್ನು ಮತ್ತೆ ನಾವು ಸೀದಾ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಹೀಗೆ ಸೀದಾ ಮಾಡ್ಕೊಂಡ ತಕ್ಷಣ ನಿಮಗೆ ಒಂದು ಪೌಚ್ ಥರ ರೆಡಿ ಆಯಿತು ಅಲ್ವಾ. ಈ ಪೌಚ್ ಥರ ಈಗ ರೆಡಿಯಾಗಿರೋದು ಇದು ಏನಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿ ನೀವು ಕೇಳಬಹುದು. ಇದರಿಂದ ತುಂಬಾ ಉಪಯೋಗ ಇದೆ ನಮ್ಮ ಹೆಲ್ತಿಗೆ, ಹಾಗೆಯೇ ಇನ್ನೂ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ನೋಡಿ, ಈ ರೀತಿ ಪೌಚನ್ನು ರೆಡಿ ಮಾಡ್ಕೊಂಡ ನಂತರ ನೀವು ಇದಕ್ಕೆ ಒಂದು ಕಸಿಯನ್ನು ಹಾಕಲಿಕ್ಕೆ ಅಂತ ಹೇಳಿ ಸ್ವಲ್ಪ ಕಸಿನ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ನೀವು ಬೇಕಿದ್ದರೆ ಇದೇ ಬಟ್ಟೆಯಲ್ಲೇ ಬಟ್ಟೆನ ಸ್ವಲ್ಪ ಕಟ್ ಮಾಡಿಬಿಟ್ಟು ನೀವು ಕಸಿ ಥರ ರೆಡಿ ಮಾಡ್ಕೋಬಹುದು. ಅಥವಾ ಈ ಪೆಟಿಕೋಟ್ ಇರುತ್ತಲ್ವ, ಸೀರೆ ಪೆಟಿಕೋಟ್ ಲಾಡಿ ಇರುತ್ತಲ್ವ, ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬಹುದು. ನಾನಿಲ್ಲಿ ನೋಡಿ, ಇದೇ ಬಟ್ಟೆಯಲ್ಲೇ ನಾವೇನು ಕಟ್ ಮಾಡ್ಕೊಂಡ್ವಲ್ಲ ಮುಂಚೆ ಬಟ್ಟೆ, ಅದೇ ಬಟ್ಟೆಯಲ್ಲೇ ಲಾಡಿನ ನಾನು ಕಟ್ ಮಾಡ್ಕೋತೀನಿ. ಅದಕ್ಕೂ ಮುಂಚೆ ನೋಡಿ, ಇಲ್ಲಿ ನೀವು ಸ್ವಲ್ಪ ಕಟ್ ಮಾಡ್ಕೊಳ್ಬೇಕಾಗತ್ತೆ. ಇದು ನಾವು ಮಡಚಿ ಹೊಲಿದಿರೋದ್ರಿಂದ ಮೇಲ್ಗಡೆ ಪದರ ಮಾತ್ರ ನಮಗೆ ಈ ಕಟ್ ಮಾಡ್ಕೊಳ್ಬೇಕಾಗತ್ತೆ, ಕೆಳಗಡೆದಲ್ಲ, ಮೇಲ್ಗಡೆ ಮಾತ್ರ ಕಟ್ ಮಾಡಬೇಕು. ನೋಡಿ, ಇದೆರಡೂ ಬದಿಯಲ್ಲೂ ಕೂಡ ನಾನೀಗ ಈ ಥರ ಹೀಗೆ ಕಟ್ ಮಾಡ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ. ನೋಡಿ, ಈಗ ನಾವು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ನಾನು ಮೇಲ್ಗಡೆ. ಇದಕ್ಕೆ ಲಾಡಿನ ನಾನು ರೆಡಿ ಮಾಡಿಬಿಟ್ಟು ಅದಕ್ಕೆ ಒಂದು ಸೈಡ್ ನಾನೀಗ ಆಲ್ರೆಡಿ ಹಾಕಿದ್ದೀನಿ. ನೋಡಿ, ಈ ಸೈಡು ಕೂಡ ನಾವೇನು ಹೋಲ್ ಮಾಡ್ಕೊಂಡ್ವಲ್ಲ, ಆ ಹೋಲಲ್ಲಿ ಈ ಲಾಡಿನ ನಾನೀಗ ಹಾಕ್ಕೊಳ್ತೀನಿ. ನೋಡಿ, ಈ ಲಾಡಿನ ಇದ್ರ ಒಳಗಡೆ ಎರಡು ಹೋಲ್ ಮಾಡ್ಕೊಂಡಿದ್ದೀನಿ ನಾನು. ಈ ಸೈಡ್ ಹೋಲಿಂದ ಹಾಕಿಬಿಟ್ಟು ನೀವು ಆ ಬದಿಯ ಹೋಲಿಗೆ ನೀವು ಇದನ್ನು ಓಪನ್ ಮಾಡ್ಕೋಬೇಕು. ಈ ರೀತಿ ಮಾಡ್ಕೊಂಡಾಗ ನಿಮಗೆ ಒಂದು ಬ್ಯಾಗ್ ಥರ ಇದು ರೆಡಿ ಆಗುತ್ತೆ, ಚಿಕ್ಕದಾಗಿರುವಂತಹ ಬ್ಯಾಗ್ ಥರ ರೆಡಿ ಆಗುತ್ತೆ.
ನೋಡಿ ಈ ರೀತಿ ಚಿಕ್ಕದಾಗಿರುವಂತಹ ಬ್ಯಾಗ್ ರೆಡಿ ಆಯ್ತಲ್ವಾ. ಈಗ ನೀವೇನು ಮಾಡಬೇಕು ಇದನ್ನು ಅಂದರೆ, ನೀವು ಮಲಗ್ತಿರಲ್ವ, ಮಲಗಬೇಕಾದ್ರೆ ಆ ಮಲಗುವಂತಹ ಮಂಚಕ್ಕೆ ನೀವು ಈ ಬ್ಯಾಗನ್ನು ಸೈಡಿಗೆ ನೇತು ಹಾಕ್ಕೊಂಡ್ಬಿಟ್ರೆ, ನೀವು ಮಂಚಕ್ಕೆ ಇದು ಸೈಡಿಗೆ ನೇತು ಹಾಕಿಬಿಟ್ರೆ ಸಾಕು. ನೋಡಿ ಹೀಗೆ ಮಂಚದ ಕಾಲಿರುತ್ತಲ್ವ, ಅದಕ್ಕೆ ನೀವು ಏನು ಮಾಡಬೇಕು, ಈ ಥರ ಚಿಕ್ಕದಾಗಿರುವಂತಹ ಬ್ಯಾಗನ್ನು ರೆಡಿ ಮಾಡಿಬಿಟ್ಟು ನೀವು ಹೀಗೆ ಮಂಚಕ್ಕೆ ಹಾಕಿ ಇಟ್ಕೊಳ್ಳಿ. ಇದರಿಂದ ತುಂಬಾ ಉಪಯೋಗ ಇದೆ. ಏನು ಉಪಯೋಗ ಇದೆ ಅಂತ ಅಂದರೆ, ನೋಡಿ ಈ ರೀತಿ ಬ್ಯಾಗಲ್ಲಿ ನೀವೇನು ಮಾಡಬಹುದು, ಅಮೃತಾಂಜನ್ ಆಗಲಿ ಅಥವಾ ವಿಕ್ಸ್ ಆಗಲಿ ಅಥವಾ ಈ ಜಂಡು ಬಾಂಬು ಈ ಥರದ್ದೆಲ್ಲ ನೀವು ನೋವಿಗೆ ಅಂತ ಹೇಳಿ ಹಚ್ಕೊಳ್ಳೋದಿರುತ್ತಲ್ವ, ಅವುಗಳನ್ನು ಅಲ್ಲಿ ಇಲ್ಲಿ ಇಟ್ಬಿಟ್ಟು ಹುಡ್ಕೋ ಬದಲು ನೀವು ಈ ರೀತಿ ಚಿಕ್ಕದಾಗಿರುವಂತಹ ಬ್ಯಾಗನ್ನು ರೆಡಿ ಮಾಡಿಬಿಟ್ಟು ನೀವು ಅದರೊಳಗೆ ಇಟ್ಬಿಟ್ರೆ ಈಸಿಯಾಗಿ ನಿಮಗೆ ಸಿಗುತ್ತೆ. ಹಾಗೆಯೇ ನೀವು ಮಲಗುವಾಗ ಫೋನ್ ನೋಡಿ, ಯಾರೂ ಕೂಡ ಫೋನ್ ನೋಡ್ದೇ ಹಾಗೆ ಮಲಗೋದಿಲ್ಲ ಅಲ್ವಾ. ಫೋನ್ ನೋಡಿಬಿಟ್ಟು ಮಲಗುವಾಗ ಫೋನನ್ನು ನೀವು ದಿಂಬಿನ ಪಕ್ಕ ಇಟ್ಟು ಮಲಗೋದಕ್ಕಿಂತ ಈ ರೀತಿ ಪೌಚನ್ನು ರೆಡಿ ಮಾಡಿಬಿಟ್ಟು ನೀವು ಸೈಡಿಗೆ ಹಾಕಿದಾಗ ಆ ಪೌಚ್ ಒಳಗಡೆ ನೀವು ಫೋನನ್ನು ಇಟ್ಟುಬಿಟ್ಟು ನೀವು ಆರಾಮಾಗಿ ಮಲ್ಕೋಬಹುದು. ನೋಡಿ ಈ ರೀತಿ ಹೀಗೆ ಪೌಚ್ ಒಳಗಡೆ ನೀವು ಫೋನನ್ನು ಇಟ್ಟುಬಿಟ್ಟು ಆರಾಮಾಗಿ ನೀವು ಮಲ್ಕೋಬೋದು. ದಿಂಬಿನಲ್ಲಿ ಹತ್ತಿರ ನೀವು ಇಡೋ ಬದಲು ಈ ರೀತಿ ಪೌಚಲ್ಲಿ ನೀವು ಇಡಬಹುದು. ನಂತರ ನೋಡಿ ಈ ರೀತಿ ಜಂಡು ಬಾಂಬ್ ಆಗಲಿ, ರೋಲಾನ್ ಆಗಲಿ, ವಿಕ್ಸ್ ಆಗಲಿ, ಈ ರೀತಿ ನಾವು ಕೆಲವೊಂದು ನೋವಿಗೆ ಸ್ಪ್ರೇಗಳನ್ನಾಗಲಿ ಬಳಸ್ತೀವಲ್ವ, ಅಥವಾ ಮಾತ್ರೆಗಳನ್ನು ಬಳಸ್ತೀವಲ್ವ, ಅವುಗಳನ್ನು ನೀವು ಈ ರೀತಿ ಚಿಕ್ಕದಾಗಿರುವಂತಹ ಪೌಚಲ್ಲಿ ಹಾಕಿಬಿಟ್ಟು ಇಟ್ಕೊಂಡ್ರೆ ಈಸಿಯಾಗಿ ನಿಮಗೆ ಸಿಗುತ್ತೆ. ಫಟಾಫಟ್ ಅಂತ ಹೇಳಿ ನೀವು ಹುಡ್ಕೋದೇ ಬೇಕಾಗಿಲ್ಲ, ಈಸಿಯಾಗಿ ನಿಮಗೆ ಎಲ್ಲಿದೆ ಅಂತ ಹೇಳಿ ಸಿಕ್ಬಿಡುತ್ತೆ. ಹಾಗೆ ಮಲಗಿದವಾಗೂ ಕೂಡ ನೀವು ಎದ್ದು ಬಿಟ್ಟು ತೊಗೊಳ್ಳೋದು ಅವಶ್ಯಕತೆ ಇರೋಲ್ಲ, ಅಲ್ಲೇ ನೀವು ತೆಕ್ಕೊಂಡು ಬಿಡಬಹುದು. ಏನಾದರೂ ನೀವು ಟೈಲರಿಂಗ್ ಮಾಡ್ತಿದ್ದವಾಗ ನೀವೇನು ಮಾಡ್ತೀರಿ, ಈ ರೀತಿ ದಾರದ ರೀಲ್ ಇರುತ್ತಲ್ವ, ಈ ರೀತಿ ದಾರದ ರೀಲ್ಗಳನ್ನು ನೀವು ಒಂದೇ ಬಾಕ್ಸಲ್ಲಿ ದಾರ ಆಗಲಿ ಅಥವಾ ಅಳತೆ ಮಾಡುವ ಟೇಪ್ ಆಗಲಿ, ಕತ್ರಿ ಆಗಲಿ, ಇವುಗಳನ್ನು ನಾವೇನು ಮಾಡ್ತೀವಿ ಒಂದೇ ಕಡೆ ಇಟ್ಬಿಡ್ತೀವಿ, ಈ ಬಾಬಿನ್ಗಳನ್ನು ಇಂಥವುಗಳನ್ನು. ಸೊ ಹಾಗಾಗಿ ಅವೆಲ್ಲವೂ ಕೂಡ ಮಿಕ್ಸ್ ಆಗಿಬಿಟ್ಟು ಒಂದಕ್ಕೊಂದು ಮಿಕ್ಸ್ ಆಗಿಬಿಟ್ಟು ದಾರ ಎಲ್ಲ ನೋಡಿ ಈ ರೀತಿ ಎಲ್ಲವೂ ಕೂಡ ಹೊರಗೆ ಬಂದುಬಿಡುತ್ತೆ, ಎಲ್ಲ ಮಿಕ್ಸ್ ಆಗಿಬಿಡುತ್ತೆ. ಆವಾಗ ನೀಟಾಗಿ ಕಾಣೋದು ಇಲ್ಲ, ನಮಗೆ ಒಂದು ನೀಟಾಗಿ ಕೂಡ ಸಿಗೋದು ಇಲ್ಲ. ಒಂದು ನಾವು ದಾರದ ರೀಲ್ ತೆಕ್ಕೊಳಕ್ಕೆ ಹೋದಾಗೂ ಕೂಡ ದಾರ ಇಷ್ಟುದ್ದ ಬಿಚ್ಕೊಳ್ಬಿಡುತ್ತೆ. ಸೊ ಆ ರೀತಿ ಆಗಬಾರ್ದು, ನೀಟಾಗಿ ಇಟ್ಕೊಳ್ಬೇಕು ಅಂದರೆ ನಾನು ತಿಳಿಸ್ಕೊಡ್ತಿರೋ ರೀತಿಯಲ್ಲಿ ನೀವು ಟಿಪ್ಸನ್ನು ಫಾಲೋ ಮಾಡಿದರೆ ತುಂಬ ನೀಟಾಗಿ ಇಟ್ಕೊಳ್ಬಹುದು. ನೋಡಿ ಅದಕ್ಕಾಗಿ ಫಸ್ಟ್ ನೀವೇನು ಮಾಡಿ, ಆ ಡಬ್ಬದಲ್ಲಿರುವಂತಹ ದಾರದ ರೀಲ್ಗಳನ್ನು ಎಲ್ಲವೂ ತೆಗೆದುಬಿಡಿ. ನಂತರ ಈ ಸ್ವೀಟ್ ಬಾಕ್ಸ್ ಇರುತ್ತಲ್ವ, ಸ್ವೀಟ್ ಬಾಕ್ಸಿನ ಈ ರಟ್ಟಿರುತ್ತಲ್ವ, ಇದನ್ನು ನಾವು ಉಪಯೋಗಿಸ್ಕೊಳ್ಳೋಣ. ಇದೂ ಹೇಗಿದ್ರೂ ಬಿಸಾಕೋದು. ಸೊ ಈ ಬಿಸಾಕುವಂತಹ ಈ ರಟ್ಟಿನ ಪೀಸನ್ನು ನಾವು ಉಪಯೋಗಿಸ್ಕೊಂಡು ನಾವು ಈಗ ಒಂದು ಒಳ್ಳೆಯ ವಸ್ತುನ ರೆಡಿ ಮಾಡೋಣ. ನೋಡಿ ಈ ರೀತಿ ಬಾಕ್ಸ್ಗಳಿದ್ದರೆ ನೀವು ಯಾವುದೇ ಕಾರಣಕ್ಕೂ ಕೂಡ ಬಿಸಾಕಲಿಕ್ಕೆ ಹೋಗಲೇಬೇಡಿ. ಈ ಬಾಕ್ಸಿನ ನೋಡಿ ಈ ರೀತಿ ನಾನು ಹೀಗೆ ಕಟ್ ಮಾಡ್ಕೊಂಡ್ಬಿಟ್ಟು ಅದನ್ನು ನೋಡಿ, ನಾನು ಈ ಬಾಕ್ಸನ್ನು ಫುಲ್ ಓಪನ್ ಆಗಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಈ ಬಾಕ್ಸನ್ನು, ಈ ಪೇಪರನ್ನು ನೀವೇನು ಮಾಡಬೇಕು, ಈ ರೀತಿ ಅರ್ಧ ಭಾಗವಾಗಿ ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನಂತರ ನೀವು ಈ ಕಟ್ ಮಾಡ್ಕೊಂಡಿರುವಂತಹ ಈ ರಟ್ಟಿನ ಪೀಸನ್ನು ಬಾಕ್ಸ್ ಒಳಗಡೆ ನೀಟಾಗಿ ಹಿಡಿಸುತ್ತಾ ಅಂತ ಹೇಳಿ ನೋಡ್ಕೊಳ್ಳಿ. ಹೀಗೆ ಫೋಲ್ಡ್ ಮಾಡಿಬಿಟ್ಟು ಆ ಬಾಕ್ಸ್ ಒಳಗಡೆ ಇಡಬೇಕಾದ್ರೆ ನೀಟಾಗಿ ಹಿಡಿಸುತ್ತಾ, ಮೇಲ್ಗಡೆ ಜಾಸ್ತಿ ಇದ್ದರೆ ಮತ್ತೊಂದು ರೌಂಡು ನೀವು ಕಟ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಈ ರೀತಿ ನೀವು ಕಟ್ ಮಾಡ್ಕೊಂಡ ನಂತರ ಈ ಸ್ಟೆಪ್ಲರ್ ತೊಗೊಂಡ್ಬಿಟ್ಟು ಅಲ್ಲಿ ನೀವು ಪಿನ್ ಮಾಡ್ಕೊಂಡ್ಬಿಡಿ. ಪಿನ್ ಮಾಡ್ಕೊಂಡು ಹೀಗೆ ನೀವು ಈ ರಟ್ಟಿನ ಬಾಕ್ಸಿಂದ ಈ ರೀತಿ ಸರ್ಕಲ್ ಶೇಪಲ್ಲಿ ಈ ಥರ ನೀವು ಮಾಡ್ಕೊಂಡ್ಬಿಟ್ಟು ನೀವು ಅಲ್ಲಿ ಪಿನ್ ಮಾಡ್ಕೊಳ್ಬೇಕಾಗತ್ತೆ. ಸ್ವಲ್ಪ ದೊಡ್ಡದಾಗಿದ್ದರೆ ಇನ್ನೂ ಕೂಡ ಒಳ್ಳೆಯದು. ನೋಡಿ ನಾನು ಈ ರೀತಿ ರಟ್ಟಿನ ಪೀಸನ್ನು ಈಗ ಅದನ್ನು ಹೀಗೆ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಅದನ್ನು ಪಿನ್ ಮಾಡಿಕೊಂಡು ಇದ್ರ ಒಳಗಡೆ ಬಾಕ್ಸಲ್ಲಿ ಇಡ್ತಾ ಇದ್ದೀನಿ. ಅದು ಬಾಕ್ಸು ಮುಚ್ಚಲಿಕ್ಕೆ ಕೂಡ ಬರಬೇಕು, ಸ್ವಲ್ಪ ಅದು ಹೈಟ್ ಆಗಿದೆ. ಸೊ ಹಾಗಾಗಿ ನಾನೇನು ಮಾಡ್ತಾಯಿದ್ದೀನಿ, ಎಕ್ಸ್ಟ್ರಾ ಇರುವಂತಹ ಈ ರಟ್ಟಿನ ಪೀಸನ್ನು ಇಲ್ಲಿ ಕಟ್ ಮಾಡ್ತಾ ಇದ್ದೀನಿ. ನೀವು ಆ ಬಾಕ್ಸಿಗೆ ತಕ್ಕಂತೆ ಆ ಬಾಕ್ಸ್ ಸೈಜ್ ಹೇಗಿರುತ್ತಲ್ವ ಅಷ್ಟು ಮಾತ್ರ ತೊಗೊಂಡ್ಬಿಟ್ಟು ನೀವು ಅದನ್ನು ಇಟ್ಕೋಬೇಕಾಗುತ್ತೆ. ನೋಡಿ ಈಗ ನಾನು ಜಾಸ್ತಿ ಇರೋದ್ರಿಂದ ಅದನ್ನು ನಾನು ಈಗ ಕಟ್ ಮಾಡಿದ್ದೀನಿ. ನಂತರ ನೀವೇನು ಮಾಡಿ, ಈ ರೀತಿ ಸೈಡಿಗೆ ಇಲ್ಲಿ ಪಿನ್ ಮಾಡ್ಕೊಂಡ್ಬಿಡಿ. ನಾನು ಇದನ್ನು ಸ್ಟೆಪ್ಲರಿಂದ ಪಿನ್ ಮಾಡ್ಕೊಂಡಿದ್ದೀನಿ. ನಂತರ ನೋಡಿ ಹೀಗೆ
ರಟ್ಟನ್ನು ಇಟ್ಕೊಂಡ್ಬಿಟ್ಟು ನೀಟಾಗಿ ಎಲ್ಲ ದಾರವನ್ನು ಕೂಡ ನೋಡಿ ಈ ರೀತಿ ಇಟ್ಕೊಂಡಿದ್ದೀನಿ. ದಾರ ಇನ್ನೂ ಜಾಸ್ತಿ ಇದ್ದರೆ ಮಿಡಲ್ನಲ್ಲೂ ಕೂಡ ಒಂದು ಈ ರೀತಿ ರಟ್ಟಿಂದು ನೀವು ಇಟ್ಬಿಟ್ಟು ಅಲ್ಲೂ ಕೂಡ ನೀವು ಈ ರೀತಿ ದಾರವನ್ನು ಇಟ್ಕೊಂಡ್ಬಿಡಬಹುದು. ಒಂದು ಕೂಡ ಒಂದಕ್ಕೊಂದು ಮಿಕ್ಸ್ ಆಗೋದಿಲ್ಲ. ಬೇಕಂದಾಗ ಒಂದು ಮಾತ್ರ ತೊಗೊಂಡ್ಬಿಟ್ಟು ನೀವು ಆರಾಮಾಗಿ ಇಡಬಹುದು. ತುಂಬಾ ಯೂಸ್ ಆಗುತ್ತೆ. ಯಾವ ದಾರ ಕೂಡ ಯಾವುದಕ್ಕೂ ಮಿಕ್ಸ್ ಆಗೋದಿಲ್ಲ, ಯಾವ ದಾರ ಕೂಡ ಗಂಟಾಗೋದಿಲ್ಲ. ಸೊ ಮಿಡಲ್ನಲ್ಲಿ ನೀವೇನು ಮಾಡ್ಬೋದು, ಈ ರೀತಿ ಅಳತೆ ಮಾಡುವಂತಹ ಟೇಪನ್ನು ಇಟ್ಕೋಬಹುದು. ನಾನು ಚಿಕ್ಕದಾಗಿರುವಂತಹ ಒಂದು ಕತ್ರಿನ ಇಟ್ಕೊಂಡಿದ್ದೀನಿ. ಹಾಗೆಯೇ ಈ ಬಾಬಿನ್ಗಳನ್ನು ಇಟ್ಕೋಬಹುದು. ಹಾಗೆಯೇ ಸೂಜಿ ಮತ್ತು ಈ ಗುಂಡು ಪಿನ್ಗಳು ಬೇಕಾಗಿದ್ದರೆ ಅವುಗಳನ್ನು ನೀವು ಇಟ್ಕೋಬಹುದು. ನಾನು ಸ್ಟೆಪ್ಲರನ್ನು ಕೂಡ ಇದರಲ್ಲಿ ಇಟ್ಕೊಂಡಿದ್ದೀನಿ. ಅಲ್ಲಿ ಇಲ್ಲಿ ಮಿಸ್ ಆಗುತ್ತಲ್ವ, ಸೊ ಮಿಡಲ್ನಲ್ಲಿ ನೋಡಿ ಹೀಗೆ ಜಾಗ ಇರೋದ್ರಿಂದ ನಾನು ಈ ಥರ ಇಟ್ಕೊಂಡಿದ್ದೀನಿ. ನೀವು ದಾರದ ರೀಲೇ ಜಾಸ್ತಿ ಇತ್ತು ಅಂದರೆ ನೀವು ಇನ್ನೊಂದು ರೌಂಡ್ ಇದೇ ರೀತಿಯೇ ಮಾಡ್ಕೊಂಡ್ಬಿಟ್ಟು ನೀವು ಅಲ್ಲಿ ದಾರದ ರೀಲನ್ನು ನೀವು ಇದೇ ರೀತಿಯೇ ನಾನು ಹೇಗೆ ನೀಟಾಗಿ ಇಟ್ಕೊಂಡಿದ್ದೀನಲ್ಲ ಅದೇ ರೀತಿಯೇ ನೀವು ಕೂಡ ಇಟ್ಕೋಬೋದು. ನಂತರ ನಿಮ್ಮ ಹತ್ರ ದೊಡ್ಡ ಕತ್ರಿ ಇತ್ತು ಅಂದರೆ ಅದನ್ನು ಕೂಡ ನೀವು ಮಿಡಲ್ನಲ್ಲಿ ಇಟ್ಕೋಬೋದು. ನಂತರ ಒಂದು ಪೆನ್ನನ್ನು ಇಟ್ಕೊಂಡಿದ್ದೀನಿ. ಇದೇನಪ್ಪ ಈ ಬಾಕ್ಸಲ್ಲಿ ಪೆನ್ನನ್ನು ಇಡ್ತಾ ಇದ್ದಾರೆ, ಪೆನ್ ಎದಕ್ಕೆ ಬೇಕು ಅಂದ್ಕೋತಿದ್ದೀರಾ? ನೋಡಿ, ಇದು ಪೆನ್ನಲ್ಲ, ಆ್ಯಕ್ಚುಲಿ ಪೆನ್ನು ಖಾಲಿಯಾಗಿರುತ್ತಲ್ವ, ಆ ಖಾಲಿಯಾಗಿರುವಂತಹ ಪೆನ್ನಿನ ಒಳಗಡೆ ನಾನೇನು ಮಾಡಿದ್ದೀನಿ, ಲಿಡ್ಡನ್ನು ತೆಗೆದುಬಿಟ್ಟು ನೋಡಿ ಚಿಕ್ಕದ್ರಿಂದ ದೊಡ್ಡ ಸೂಜಿಗಳನ್ನು ನಾನು ಇದ್ರ ಒಳಗಡೆ ಇಟ್ಕೊಂಡಿದ್ದೀನಿ. ಸೂಜಿ ಅಲ್ಲಿ ಇಲ್ಲಿ ಮಿಸ್ ಆಗಿಬಿಡುತ್ತೆ, ಅಥವಾ ಒಂದು ಪೇಪರಲ್ಲಿ ನೀವು ಅದನ್ನು ಹಾಕಿರ್ತೀರಲ್ವ, ಅದನ್ನು ಹಾಕಿಡೋ ಬದಲು ನೀವು ಈ ರೀತಿ ಪೆನ್ ಒಳಗಡೆ ನೋಡಿ ಹೀಗೆ ಲಿಡ್ಡನ್ನು ತೆಗೆದುಬಿಟ್ಟು ಖಾಲಿಯಾಗಿರುವಂತಹ ಪೆನ್ ಒಳಗಡೆ ನೀವು ಬಿಸಾಕೋ ಬದಲು ಆ ಪೆನ್ನನ್ನು ನೋಡಿ ಹೀಗೆ ಸೂಜಿಗಳನ್ನು ಇಡಲಿಕ್ಕೆ ನೀವು ಉಪಯೋಗಿಸಬಹುದು. ಎಲ್ಲ ಸೂಜಿ ಕೂಡ ಒಂದೇ ಕಡೆ ಇರುತ್ತೆ, ನಿಮಗೆ ಮಿಸ್ ಆಗೋದಿಲ್ಲ. ಜಸ್ಟ್ ಒಂದು ಪೆನ್ನನ್ನು ಇದ್ರ ಒಳಗಡೆ ಹೀಗೆ ನೀವು ಇಟ್ಟುಬಿಟ್ರೆ ಸೂಜಿ ತೆಕ್ಕೊಳ್ಳುವಾಗ ನಿಮಗೆ ಚುಚ್ಚೋದು ಇಲ್ಲ. ನೀಟಾಗಿ ನೀವು ಆರಾಮಾಗಿ ಇದರಲ್ಲಿ ಇಟ್ಕೊಂಡ್ಬಿಡಬಹುದು. ನಿಮಗೆಲ್ರಿಗೂ ಕೂಡ ಈ ಟೆಕ್ನಿಕ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ, ಈ ಟಿಪ್ಸ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಮರೀದೇ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಹಾಗೆಯೇ ನಮ್ಮ ಚಾನಲಲ್ಲಿ ಬರ್ತಿರೋವಂತಹ ಈ ಟಿಪ್ಸ್ಗಳ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತಿದೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ನೋಡಿ ಈ ರೀತಿ ನಾನು ಡಬ್ಬಕ್ಕೆ ಹಾಕಿಟ್ಕೊಂಡಿದ್ದೀನಲ್ವ, ಡಬ್ಬ ನೀವು ಯಾವುದೇ ರೀತಿ ಶೇಕ್ ಮಾಡಿದರೂ ಕೂಡ ಅದ್ರ ಒಳಗಡೆ ಇರುವಂತಹ ದಾರದ ರೀಲ್ಗಳು ಒಂದಕ್ಕೊಂದು ಮಿಕ್ಸ್ ಆಗೋದೇ ಇಲ್ಲ, ನೀಟಾಗಿ ಅಲ್ಲೇ ಇರುತ್ತೆ. ನೋಡಿ ನೀವು ನಾನೀಗ ತೆಗೆದು ತೋರಿಸ್ತಾ ಇದ್ದೀನಿ, ಎಷ್ಟು ಶೇಕ್ ಮಾಡಿದರೂ ಕೂಡ ನಾವು ಹೇಗೆ ಇಟ್ಟಿರ್ತೀವಲ್ವ ಹಾಗೇ ಇರುತ್ತೆ. ನೀವು ಜಾಸ್ತಿ ದಾರದ ರೀಲ್ ಇದ್ದರೆ ಮಿಡಲ್ನಲ್ಲೂ ಕೂಡ ಒಂದು ಈ ರೀತಿ ರಟ್ಟಿನ ಪೀಸನ್ನು ಮಾಡಿಬಿಟ್ಟು ಇಟ್ಕೊಂಡು ಅದರಲ್ಲೂ ಕೂಡ ಇಟ್ಕೋಬಹುದು. ಅಥವಾ ಆ ರಟ್ಟಿನ ಪೀಸಿನ ಈಗ ದಾರ ಇಟ್ಟಿದ್ದೀನಲ್ವ ಅದರ ಹೊರಗಡೆ ಕೂಡ ನೀವು ನೀಟಾಗಿ ಹೀಗೆ ಬಾಕ್ಸಲ್ಲಿ ಅಂಚಿನಲ್ಲಿ ನೀವು ನೀಟಾಗಿ ಜೋಡಿಸ್ಕೋಬಹುದು. ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಯೂಸ್ ಆಗುತ್ತೆ ಅನಿಸಿದರೆ ಮರೀದೇ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋಂದಿಗೆ. ಬಾಯ್ ಹೇಳೋಕ್ಕೂ ಮುಂಚೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ, ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ಕನ್ನಡ ಚಾನಲ್ನ ಪ್ರೋತ್ಸಾಹಿಸಿ. ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.